ಇವತ್ತಿನ ವಿಡಿಯೋದಲ್ಲಿ ನಾನು ಸಬ್ಬಕ್ಕಿ ಮತ್ತು ಒಂದು ಆಲೂಗಡ್ಡೆಯನ್ನು ಉಪಯೋಗಿಸಿಕೊಂಡು ಹೆಚ್ಚಾಗಿ ಹಪ್ಪಳವನ್ನು ಯಾವ ರೀತಿ ಮಾಡಬಹುದಂತ ನೋಡೋಣ ಬನ್ನಿ. ಇದು ಮಾಡೋದು ತುಂಬಾ ಸುಲಭ ಹಾಗೂ ಯಾರಿಗೆಲ್ಲ ಈ ಹಪ್ಪಳ ಮಾಡೋಕ್ಕೆ ಬರೋದಿಲ್ಲ, ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಈ ಹಪ್ಪಳ ಪರ್ಫೆಕ್ಟಾಗಿ ನೀವು ಮಾಡ್ಕೊಳ್ಬಹುದು. ಅಷ್ಟು ಈಜಿಯಾದ ರೆಸಿಪಿ ಇದು. ಹೊರಗಡೆ ಸಿಗ್ತಕ್ಕಂಥ ಈ ಹಪ್ಪಳವನ್ನು ಮನೆಯಲ್ಲಿಯೇ ಪರ್ಫೆಕ್ಟಾಗಿ ಯಾವ ರೀತಿ ಮಾಡಬಹುದು ಹಾಗೂ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆವಾಗಲೇ ಗೊತ್ತಾಗುತ್ತೆ ಯಾವ ರೀತಿ ಪರ್ಫೆಕ್ಟಾಗಿ ಸಬ್ಬಕ್ಕಿ ಮತ್ತು ಆಲೂಗಡ್ಡೆಯನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ತೆಳುವಾಗಿ ಯಾವ ರೀತಿ ಹಪ್ಪಳವನ್ನು ಮಾಡ್ಕೊಳ್ಬಹುದು ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಅಂತ, ಕೈ ಕೂಡ ಕಾಣಿಸ್ತಾ ಇದೆ, ಅಷ್ಟು ತೆಳುವಾಗಿದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಯಾವ ರೀತಿ ಈ ಹಪ್ಪಳವನ್ನು ಮಾಡಬಹುದಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಇಲ್ಲಿ ನಾನು 1 ಕಪ್ನಷ್ಟು ಸಬ್ಬಕ್ಕಿಯನ್ನು ತೊಗೊಂಡಿದ್ದೇನೆ. ಇದು ಟೋಟಲ್ ಆಗಿ 250 ಗ್ರಾಮ್ನಷ್ಟು ಅಳತೆ ಪ್ರಮಾಣದಲ್ಲಿ ಹೇಳಬೇಕಂದ್ರೆ. ಹಾಗೆಯೇ ಒಂದು ಆಲೂಗಡ್ಡೆಯನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಇಟ್ಕೊಂಡಿದ್ದೇನೆ. ಹಾಗೆಯೇ ಈ ಆಲೂಗಡ್ಡೆಯಿಂದ ಮೇಲ್ಗಡೆ ಇರುವ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಆಲೂಗಡ್ಡೆಯಿಂದ ಸಿಪ್ಪೆ ತೆಗೆದಾದ ನಂತರ ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಕಟ್ ಮಾಡ್ಕೊಂಡು ನೀರಿನಲ್ಲಿ ಹಾಕಿಕೊಳ್ಳಿ. ನೀರಲ್ಲಿ ಹಾಕಿಕೊಳ್ಳುವುದರಿಂದ ಈ ಆಲೂಗಡ್ಡೆ ಕಪ್ಪಾಗುವುದಿಲ್ಲ. ಅದರಿಂದ ಸ್ವಲ್ಪ ಕಟ್ ಮಾಡ್ಕೊಳ್ಳುವಾಗ ಈ ರೀತಿ ನೀರನ್ನು ತೆಗೆದುಕೊಂಡೇ ಈ ರೀತಿ ಕಟ್ ಮಾಡಿ ಈ ಬೌಲ್ನಲ್ಲಿ ಹಾಕಿಕೊಳ್ಬೇಕು. ನಾನು ಈ ಆಲೂಗಡ್ಡೆಯನ್ನು ಕಟ್ ಮಾಡಿದಾದ ನಂತರ ಒಂದ್ಸಲ ಚೆನ್ನಾಗಿ ತೊಳೆದುಕೊಂಡು ಮತ್ತೆ ಇಲ್ಲಿ ನಾನು ನೀರನ್ನು ಹಾಕಿಕೊಂಡಿದ್ದೇನೆ. ಇವಾಗ ಈ ರೀತಿ ಕಟ್ ಮಾಡಿದಾದ ನಂತರ ನಾವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ. ಇಲ್ಲಿ ನಾನು 1 ಕಪ್ನಷ್ಟು ಸಬ್ಬಕ್ಕಿಯನ್ನು ತೊಗೊಂಡಿದ್ದೇನಲ್ಲ, ಈ ಸಬ್ಬಕ್ಕಿ ಇಲ್ಲಿ ನಾನು ನೆನೆಸಿ ಇಟ್ಕೊಂಡಿದ್ದೆ. ಮೊದಲೇ ಚೆನ್ನಾಗಿ ನೆಂದಿದೆ. ಇಲ್ಲಿ ನೋಡ್ತಾ ಇರಬಹುದು, ಈ ರೀತಿ ಸಾಫ್ಟಾಗಿ ಆಗಬೇಕು. ಆ ರೀತಿಯಾಗಿ ನೆನೆಸ್ಕೊಳ್ಬೇಕು ನಾವು. ಸಬ್ಬಕ್ಕಿ ನೆನೆಸೋದಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದುಕೊಂಡು 1-2 ಸಲ ಆಮೇಲೆ ನೆನೆಯಕ್ಕೆ ಹಾಕಿಡಬೇಕು ನೀರಿನಲ್ಲಿ. 1-2 ರಿಂದ 3 ಗಂಟೆಗಳ ಕಾಲ ನೆನೆಸಿದರೆ ಸಾಕು. ಚೆನ್ನಾಗಿ ಮಿಕ್ಸರ್ ಜಾರ್ನಲ್ಲಿ ನೆನೆಸಿರುವ ಈ ಸಬ್ಬಕ್ಕಿಯನ್ನು ಹಾಕಿಕೊಳ್ಳಿ. ಸಬ್ಬಕ್ಕಿ ಹಾಕಿದಾದ ನಂತರ ಮಿಕ್ಸರ್ ಜಾರ್ನಲ್ಲಿ ಅದೇ ಕಪ್ಪಿನಿಂದ ಅರ್ಧ ಕಪ್ನಷ್ಟು ನೀರನ್ನು ಹಾಕಿಕೊಳ್ಳಿ. ಸಬ್ಬಕ್ಕಿ ಯಾವ ಕಪ್ಪಿನಿಂದ ಅಳತೆ ಮಾಡಿ ಹಾಕಿಕೊಳ್ತಿರಲ್ಲ ಅದೇ ಕಪ್ಪಿನಿಂದ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಇದನ್ನು ಸ್ಮೂತ್ ಪೇಸ್ಟ್ ಆಗುವವರೆಗೂ ರುಬ್ಕೊಳ್ಬೇಕು ಈ ಸಬ್ಬಕ್ಕಿಯನ್ನು. ಇವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದಾಗಿದೆ ಈ ಸಬ್ಬಕ್ಕಿಯನ್ನು. ಈ ರೀತಿಯಾಗಿ ಸ್ಮೂತ್ ಪೇಸ್ಟ್ ಆಗುವವರೆಗೂ ನಾವು ಇದನ್ನು ರುಬ್ಕೊಳ್ಬೇಕು. ಇವಾಗ ಇಲ್ಲಿ ನಾನು ಬಾಣಲೆಯನ್ನು ತಗೊಂಡಿದ್ದೇನೆ. ಈ ಬಾಣಲೆಯಲ್ಲಿ ರುಬ್ಕೊಂಡಿರುವ ಸಬ್ಬಕ್ಕಿ ಪೇಸ್ಟನ್ನು ಹಾಕಿಕೊಳ್ಳಿ. ಸಬ್ಬಕ್ಕಿ ಪೇಸ್ಟನ್ನು ಹಾಕಿದ ಮೇಲೆ ಇವಾಗ ಇದೇ ಮಿಕ್ಸರ್ ಜಾರ್ನಲ್ಲಿ ನಾನು ಕಟ್ ಮಾಡಿರುವ ಆಲೂಗಡ್ಡೆಯನ್ನು ಹಾಕಿಕೊಂಡು ಇದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಇವಾಗ ಆಲೂಗಡ್ಡೆ ಹಾಕಿದಾದ ನಂತರ ಅರ್ಧ ಕಪ್ನಷ್ಟು ನೀರನ್ನು ಹಾಕಿಕೊಳ್ಳಿ. ನೀರು ಹಾಕಿದ ಮೇಲೆ ಇವಾಗ ಮಿಕ್ಸರ್ ಜಾರ್ನ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗುವವರೆಗೂ ರುಬ್ಕೊಳ್ಬೇಕು. ಆಲೂಗಡ್ಡೆ ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಕೂಡ ಬಾಣಲೆಯಲ್ಲಿ ಸೇರಿಸ್ಕೊಳ್ಳಿ. ಬಾಣಲೆಯಲ್ಲಿ ಸಬ್ಬಕ್ಕಿ ಪೇಸ್ಟ್ ಮತ್ತು ಆಲೂಗಡ್ಡೆ ಪೇಸ್ಟ್ ಹಾಕಿದಾದ ನಂತರ ಇದರಲ್ಲಿ ನೀರನ್ನು ಹಾಕಿಕೊಳ್ಬೇಕು. ಟೋಟಲ್ ಆಗಿ 4 ಕಪ್ನಷ್ಟು ನೀರನ್ನು ಇದರಲ್ಲಿ ಸೇರಿಸಬೇಕು. ಮೊದಲಿಗೆ 1, ಇದು 2 ಹಾಗೂ ಇದು 3, ಕೊನೆಯದಾಗಿ 4 ಕಪ್ಪು. ಹಾಗೂ ನಾವು ಸಬ್ಬಕ್ಕಿ ಮತ್ತು ಆಲೂಗಡ್ಡೆಯನ್ನು ರುಬ್ಕೊಳ್ಳುವಾಗ ಕೂಡ 1 ಕಪ್ನಷ್ಟು ನೀರನ್ನು ಯೂಸ್ ಮಾಡಿದ್ದೇವೆ. ಟೋಟಲ್ ಆಗಿ ಇದರಲ್ಲಿ ನೀರು 5 ಕಪ್ನಷ್ಟು ಸೇರಿಸಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ನಾವು ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಈ ಬಾಣಲೆಯನ್ನು ಇಡಬೇಕು. ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟಿದ್ದೇನೆ. ಇವಾಗ ಬಾಣಲೆಯನ್ನು ಇಟ್ಕೊಳ್ಳೋಣ. ಇವಾಗ ಈ ಸಬ್ಬಕ್ಕಿ ಮತ್ತು ಆಲೂಗಡ್ಡೆ ಪೇಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನೀರಿನಲ್ಲಿ ಚೆನ್ನಾಗಿ ಒಂದು ಕುದಿ ಬರುವವರೆಗೂ ನಾವು ಗ್ಯಾಸ್ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕೈ ಬಿಡದಂತೆ ಈ ರೀತಿಯಾಗಿ ಸತತವಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಗ್ಯಾಸ್ ಹೈ ಫ್ಲೇಮಲ್ಲಿಟ್ಟು ಕೈ ಆಡಿಸದಂತೆ ಹಾಗೆ ಬಿಟ್ಬಿಟ್ರೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಒಂದೇ ಕಡೆ ಹಿಟ್ಟನ್ನು ಕೂತ್ಕೊಂಡು ಬಿಡುತ್ತೆ. ಅದರಿಂದ ಈ ರೀತಿ ಗ್ಯಾಸ್ ಫಾಸ್ಟಾಗಿಟ್ಟು ಈ ರೀತಿ ಸತತವಾಗಿ ಕೈ ಆಡಿಸ್ತಾ ಇರಿ. ಚೆನ್ನಾಗಿ ಗಟ್ಟಿಯಾಗೋವರೆಗೂ ಇದೇ ರೀತಿಯಾಗಿ ಕೈ ಆಡಿಸ್ತಾ ಬರಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಇವಾಗಿಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಂತ. ಇವಾಗ ನಾವು ಗ್ಯಾಸ್ ಮೀಡಿಯಮ್ನಲ್ಲಿಟ್ಟು ಒಂದು 15 ನಿಮಿಷ ಚೆನ್ನಾಗಿ ಇದನ್ನು ನಾವು ಕೈ ಬಿಡದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಈ ಹಿಟ್ಟನ್ನು ನಾವು ಕುದಿಸ್ಕೊಳ್ಳುವಾಗ ಪರ್ಫೆಕ್ಟಾಗಿ ಕುದಿಸ್ಕೊಂಡಿದ್ದೇವೆ ಇಲ್ಲ ಅಂಥೇಳಿ ನಾವು ಗುರುತು ಹಿಡಿಯೋದಕ್ಕೆ ಈ ರೀತಿ ಕುದಿಸ್ಕೊಳ್ಳುವಾಗ ಇಲ್ಲಿ ನೋಡ್ತಾ ಇರ್ಬೋದು ಗುಳ್ಳೆ ಗುಳ್ಳೆಯಾಗಿ ಕುದಿ ಬರ್ತಾ ಇದೆ. ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ.
ಹಾಗೂ ಇದರಲ್ಲಿ 1 ಚಮಚದಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಿ. ಹಾಗೆಯೇ ಉಪ್ಪು ಕೂಡ ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಜೀರಿಗೆ ಮತ್ತು ಉಪ್ಪು ಹಾಕಿದಾದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಕುದಿಸ್ಕೊಳ್ಳುವಾಗ ಸೈಡ್ನಿಂದ ಈ ರೀತಿ ಒಳಗಡೆ ಹಾಕ್ತಾ ಇರಬೇಕು, ಯಾಕಂದರೆ ಬಾಣಲೆಗೆ ಅಂಟಿಕೊಳ್ಳುವ ಚಾನ್ಸಸ್ ಇರುತ್ತೆ. ಅದರಿಂದ ಈ ರೀತಿಯಾಗಿ ಬಬಲ್ಸ್ ಬರ್ತಾ ಇರಬೇಕು. ಇದು ಪರ್ಫೆಕ್ಟಾಗಿ ಕುದ್ದಿದೆ ಅಂತ ಅರ್ಥ. ಈ ಹಿಟ್ಟನ್ನು ಕುದಿಸ್ಕೊಳ್ಳುವಾಗ ಈ ರೀತಿ ಚಮ್ಮಚನಿಂದ ಮಿಕ್ಸ್ ಮಾಡ್ತಾ ಇರುತ್ತೇವಲ್ಲ, ಇದನ್ನು ಕೂಡ ಈ ಚಮ್ಮಚನ್ನು ಕೂಡ ಈ ರೀತಿ ಮೇಲ್ಗಡೆ ಎತ್ತಿ ನೋಡಬೇಕು. ಈ ರೀತಿಯಾಗಿ ಇದು ಈ ಚಮ್ಮಚನಿಂದ ತುಂಬ ಬೇಗನೆ ಬೀಳ್ತಾ ಇಲ್ಲ ಅಂದರೆ ಇದರ ಅರ್ಥ ಇದು ಪರ್ಫೆಕ್ಟಾಗಿ ಕುದಿ ಬಂದಿದೆ ಅಂತ ಅರ್ಥ. ಇವಾಗ ಈ ರೀತಿ ಸೌಟ್ನಿಂದ ಕೂಡ ಚೆಕ್ ಮಾಡ್ಕೊಳ್ಬಹುದು. ಈ ರೀತಿ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿದಾದ ನಂತರ ಈ ಸೌಟ್ ಹಿಂದ್ಗಡೆ ಈ ರೀತಿ ಒಂದು ಲೇಯರ್ ಬರುತ್ತೆ. ಆ ಲೇಯರನ್ನು ಈ ರೀತಿಯಾಗಿ ಚಮ್ಮಚನಿಂದ ಈ ರೀತಿ ನಿಧಾನವಾಗಿ ಬರ್ತಾ ಇದ್ರೆ ಇದು ಪರ್ಫೆಕ್ಟಾಗಿ ಕುದಿ ಬಂದಿದೆ ಅಂತ ಅರ್ಥ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿದಾದ ನಂತರ ಈ ಹಿಟ್ಟು ಸ್ವಲ್ಪ ತಣ್ಣಗಾಗಲು ಬಿಡಿ. ಪೂರ್ತಿಯಾಗಿ ತಣ್ಣಗಾಗಲು ಬಿಡಬೇಡಿ, ಸ್ವಲ್ಪ ತಣ್ಣಗಾದರೆ ಸಾಕು. ಇವಾಗ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕವರನ್ನು ಎಲ್ಲನೂ ಹಾಕಿಕೊಂಡಿದ್ದೇನೆ. ಇದರ ಮೇಲ್ಗಡೆ ಈ ರೀತಿ ಒಂದೊಂದಾಗಿ ಈ ಸೌಟ್ನಿಂದ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಈ ರೀತಿಯಾಗಿ ನಾವು ಹಪ್ಪಳವನ್ನು ತೆಗೆದುಕೊಳ್ಬೇಕು. ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು ಈ ಹಿಟ್ಟು ಹಾಕಿದಾದ ನಂತರ, ಅಥವಾ ಹಾಗೆ ಬಿಟ್ಟಿದ್ರೂ ಕೂಡ ನಡೆಯುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಒಂದೊಂದಾಗಿ ಹಪ್ಪಳವನ್ನು ಗೋಲಾಕಾರದಲ್ಲಿ ಬರುತ್ತೆ. ಈ ರೀತಿಯಾಗಿ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ಮಾಡಿದ್ರೇ ಸಾಕು. ಇವಾಗ ಪೂರ್ತಿಯಾಗಿ ನಾವು ಇದೇ ರೀತಿಯಾಗಿ ಹಪ್ಪಳವನ್ನು ಹಾಕಿಕೊಳ್ಳೋಣ. ಇಲ್ಲಿ ನಾನು ಪೂರ್ತಿಯಾಗಿ ಹಾಕಿಕೊಂಡಿದ್ದೇನೆ. ಈ ಕವರ್ ಮೇಲ್ಗಡೆ ಎಷ್ಟು ಚೆನ್ನಾಗಿ ಹಪ್ಪಳ ಆಗಿದೆ ಅಂತೇಳಿ ನೋಡ್ತಾ ಇರಬಹುದು. 1 ಕಪ್ ಸಬ್ಬಕ್ಕಿ ಹಾಗೂ 1 ಆಲೂಗಡ್ಡೆಯನ್ನು ಉಪಯೋಗಿಸ್ಕೊಂಡು ಎಷ್ಟೊಂದು ಹಪ್ಪಳ ಮಾಡಬಹುದಂತ ನೋಡಿದ್ರಲ್ಲ ವೀಕ್ಷಕರೇ. ಈ ಹಪ್ಪಳವನ್ನು ಚೆನ್ನಾಗಿ ಡ್ರೈ ಮಾಡೋಕ್ಕೆ ಬಿಡಬೇಕು. 1-2 ದಿವಸ ತಗೊಳುತ್ತೆ. 2 ದಿವಸ ಆದ ನಂತರ ಈ ರೀತಿಯಾಗಿ ಹಪ್ಪಳ ಚೆನ್ನಾಗಿ ಈ ರೀತಿ ಡ್ರೈ ಆಗಿಬಿಡುತ್ತೆ. ಈ ಹಪ್ಪಳ ಮಾಡ್ಕೊಳ್ಳೋಕ್ಕೆ ನೀವು ಬಿಸಿಲನ್ನು ಬೇಕಂತೇನೂ ಇಲ್ಲ, ಇದು ಫ್ಯಾನ್ ಕೆಳಗೆ ಕೂಡ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ಇಲ್ಲಿ ನಾನು ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೇನೆ. ಇಲ್ಲಿ ಈ ರೀತಿಯಾಗಿ ಒಂದೊಂದಾಗಿ ತೆಗೆದುಕೊಳ್ಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೇನಿಲ್ಲ, ತೋರಿಸೋ ಸಲುವಾಗಿ 1-2 ಇಟ್ಟಿದ್ದೇನೆ. ಹಪ್ಪಳ ಡ್ರೈ ಆದ ನಂತರ ತುಂಬ ಈಜಿಯಾಗಿ ಬಂದುಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ಬಂದಿದೆ ಅಂತ. ಈ ಹಪ್ಪಳ ಕೈಯಲ್ಲಿ ಹಿಡಿದ್ರೆ ಕೈ ಕೂಡ ಕಾಣಿಸ್ತಾ ಇದೆ, ಅಷ್ಟು ತೆಳುವಾಗಿ ಮಾಡ್ಕೊಳ್ಬಹುದು. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಹಪ್ಪಳ ಮಾಡೋದಕ್ಕೆ ಬರೋದಿಲ್ವೋ ಅಥವಾ ಫಸ್ಟ್ ಟೈಮ್ ಹಪ್ಪಳ ಮಾಡ್ತಾಯಿದ್ರೆ ನೀವು ಪರ್ಫೆಕ್ಟಾಗಿ ಹಪ್ಪಳವನ್ನು ಮಾಡ್ಕೊಳ್ಬಹುದು. ಹಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳದೆ ಇದ್ರೂ ಕೂಡ ಪರ್ಫೆಕ್ಟಾಗಿ ಹಪ್ಪಳ ಆಗೋದಿಲ್ಲ, ಕ್ರ್ಯಾಕ್ ಆಗಿಬಿಡುತ್ತೆ. ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ರೀತಿಯಾಗಿ ಪರ್ಫೆಕ್ಟಾಗಿ ಹಪ್ಪಳವನ್ನು ಮಾಡ್ಕೊಳ್ಬಹುದು. ಈ ಹಪ್ಪಳವನ್ನು ನಾನಿಲ್ಲಿ ಫ್ರೈ ಕೂಡ ಮಾಡಿ ತೋರಿಸ್ತಾ ಇದ್ದೆ. ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಇದರಲ್ಲಿ ಒಂದೊಂದಾಗಿ ಈ ರೀತಿ ಹಪ್ಪಳವನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈ ಹಪ್ಪಳವನ್ನು ನೀವು ಉಪವಾಸ ಇದ್ದಾಗ ಈ ರೀತಿ ಫ್ರೈ ಮಾಡಿಕೊಂಡು ತಿನ್ನಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದೇ ಹಪ್ಪಳದಲ್ಲಿ ಆಲೂಗಡ್ಡೆ ಮತ್ತು ಸಬ್ಬಕ್ಕಿಯ ಫ್ಲೇವರ್ ಇದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟವಾಗುತ್ತೆ. ಹಾಗೆಯೇ ಈ ರೆಸಿಪಿಯಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮೂಲಕ ತಪ್ಪದೇ ತಿಳಿಸಿ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.